ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 38ನೆಯ ಎಪಿಸೋಡ್ನಲ್ಲಿ ಸುಮಾರು 461 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 39ನೆಯ ಎಪಿಸೋಡ್ನಲ್ಲಿ 462ನೇ ಪ್ರಶ್ನೆಯಿಂದ ಪಾಠ ಮುಂದುವರಿಸೋಣ. ಕೃಷ್ಣನ ಪುತ್ರರು ಎಷ್ಟು, ಸಂಖ್ಯೆ ಎಷ್ಟು? ಈಗಾಗಲೇ ಗಮನಿಸಿದಂತೆ ಕೃಷ್ಣನಿಗೆ 16,108 ಜನ ಪತ್ನಿಯರು, ಒಬ್ಬೊಬ್ಬರಲ್ಲಿ 10 ಮಕ್ಕಳನ್ನು ಪಡೆದಿದ್ದಾನೆ. ಸೊ 16,108 ಗುಣಿಸು 10 ಎಷ್ಟಾಗ್ತದೆ? 1,61,080 ಇಷ್ಟು ಜನ ಕೃಷ್ಣನ ಮಕ್ಕಳಾಗಿದ್ದಾರೆ. ಇವರಲ್ಲಿ ಎಷ್ಟು ಜನ ಮಹಾರಥರು ಅಂತನಿಸಿದರು? 18 ಜನರು. ಅವರ ಹೆಸರನ್ನು ನೋಡೋದಂತಾಗಿದ್ದರೆ ಪ್ರದ್ಯುಮ್ನ, ಚಾರುದೇಷ್ಣ, ದೀಪ್ತಿಮಂತ, ಭಾನು, ಸಾಂಬ, ಮಿತ್ರ, ಬೃಹದ್ಭಾನು, ಭಾನುವಿಂದ, ವೃಕ, ಅರುಣ, ಪುಷ್ಕರ, ದೇವಬಾಹು, ಚಕ್ರದೇವ, ಸುನಂದನ, ಚಿತ್ರಭಾನು, ವರೂಥ, ಕವಿ ಮತ್ತು ನೆಗ್ರೋಧ. ಈ 18 ಜನ ಮಹಾರಥರು ಅಂತ ಅನಿಸಿದ್ದಾರೆ. ಕೃಷ್ಣ ರುಕ್ಮಿಣಿಯ ಜ್ಯೇಷ್ಠ ಪುತ್ರ ಯಾರು? ಈಗಾಗಲೇ ನೋಡಿದಂತೆ ಪ್ರದ್ಯುಮ್ನ ಕೃಷ್ಣ ರುಕ್ಮಿಣಿಯರ ಜ್ಯೇಷ್ಠ ಪುತ್ರ. ಈ ಪ್ರದ್ಯುಮ್ನ, ರುಕ್ಮವತಿ ಇವರ ಮಗ ಯಾರು? ಕೃಷ್ಣನ ಮೊಮ್ಮಗ ಅಂತ ಅರ್ಥ, ಅನಿರುದ್ಧ. ಅನಿರುದ್ಧ ರೋಚನ ರುಕ್ಮಿಯ ಮಗಳು. ಆ ಕಥೆಯನ್ನು ಈಗಾಗಲೇ ನೋಡಿದ್ದಾಗಿದೆ. ಇವರ ಪುತ್ರ ಯಾರು? ವಜ್ರ. ಯಾದವರೆಲ್ಲ ಸಂಹಾರಗೊಂಡಾಗ ಇವನೊಬ್ಬನೇ ಉಳಿದುದು ಹೇಗೆ? ವಜ್ರನೊಬ್ಬನೇ. ಅದು ಶ್ರೀಹರಿಯ ಸಂಕಲ್ಪ. ಅವನು ಉಳಿಯಲಿ ಅಂತ ಅವನ ಸಂಕಲ್ಪ ಇತ್ತು. ಹಾಗಾಗಿ ವಜ್ರ ಉಳಿದುಕೊಂಡಿದ್ದಾನೆ. ಶ್ರೀಕೃಷ್ಣ ಅರ್ಪಣಿಸ್ತು.